ಓದಬೇಕು ಅಂದ್ರೆ ಇದೆಲ್ಲ ಮಾಡಲೇಬೇಕು. 32,000 ನಾನು ಹೊಟ್ಟೆ ಎಲ್ಲ ಕೈ ನೋವು ಬಂದ್ಬಿಡ್ತು. ಬರಬೇಕು ಮನಸ್ಸಲ್ಲಿ, ಎಲ್ಲಿ ಮನಸ್ಸಾಗ ಬೇಕು ಇಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸ್ವಲ್ಪ ಯೂನಿವರ್ಸಿಟಿಲಿ ಕೆಲಸ ಇತ್ತು ಅಂತ ನಾನು ಯೂನಿವರ್ಸಿಟಿಗೆ ಬಂದಿದ್ದೆ. ಸೊ ನಾನಿವತ್ತು ಒಬ್ಬರನ್ನ ಮೀಟ್ ಮಾಡ್ತಾ ಇದ್ದೀನಿ. ಅದು ಎಲ್ಲೂ ಅಲ್ಲ, ಯೂನಿವರ್ಸಿಟಿಯಲ್ಲೇ ಮೀಟ್ ಮಾಡ್ತಾ ಇದ್ದೀನಿ. ಅದು ಯಾರು ಅಂತ ಹೇಳಿದ್ರೆ, ಯಾರು ನೋಡಿ, ಇವರೇ. ಹಾಯ್. ಇವನೇನು ಮಾಡ್ತಾ ಇದ್ದಾನೆ ಇಲ್ಲಿ? ಯಾವ ರೀತಿ 2 ಬ್ಯಾಗ್ ಕೊಟ್ಬಿಟ್ಟು ನಿಲ್ಸಿದ್ದಾರೆ ಅಂತ ಹೇಳಿ. ಏನು ಗೊತ್ತಾ, ಯೂನಿವರ್ಸಿಟಿಲಿ ಎಂತ ಇದು ಅಂತ ಹೇಳಿದ್ರೆ, OBC ಕ್ಯಾಟಗರಿಯವ್ರಿಗೆ ಯಾವುದೇ ರೀತಿ ರೀಫಂಡ್ ಆಗೋದಿಲ್ಲ, ಏನೂ ಆಗೋದಿಲ್ವಂತೆ. ಇದನ್ನು ನಾವೆಲ್ಲರೂ ಏನು ಹೇಳ್ತಾರೆ, ಇದ್ರ ಪರವಾಗಿ ನಾವು ಧ್ವನಿ ಎತ್ತಬೇಕು. ಹೌದು, ಇವಾಗ ಚಂದನೇ ಫಸ್ಟ್ ಹೋಗ್ಬಿಟ್ಟು ಧ್ವನಿ ಎತ್ತುತ್ತಾಳೆ. ಎಲ್ಲಿ ಧ್ವನಿ ಎತ್ತುತ್ತಾಳೆ ಅಂದರೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೋಗ್ಬಿಟ್ಟು ಖಂಡಿತವಾಗ್ಲೂ ಮಾತಾಡ್ತೀವಿ. ಇವಳ ಪರ ಯಾರ್ಯಾರಿದ್ದೀರಾ ಅವರೆಲ್ಲ ಬಂದು ಕಮೆಂಟ್ ಮಾಡಿ, ನಾನು ನಿಮ್ಮ ಜೊತೆ ಬರ್ತೀನಿ ಅಂದ್ಕೊಂಡು. ಸೊ ಜಾಸ್ತಿ ಕಪ್ಪಿ ಥರ ಎಲ್ಲ ಆಡ್ತಾವಳೆ, ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಏನು ಗೊತ್ತಿಲ್ಲ ಅವಳಿಗೆ. ನೋಡಿ ಪೆದ್ದಿ ಥರ ಕೇಳ್ತಾರೆ. ಅದು ಎಷ್ಟು ಸಲ ಕೇಳ್ತಾರೆ? 2 ಸಲ 3 ಸಲ ಕೇಳು. ಗಾಯ್ಸ್, ಆದರೂ ಇದು ಮೋಸ. ಏನಕ್ಕೆ ಅಂತ ಹೇಳಿದ್ರೆ, ಓಪನ್ ಯೂನಿವರ್ಸಿಟಿಯಲ್ಲಿ ಎಲ್ರಿಗೂ ಕೊಡ್ತಿರೋ ಹಾಗೆ ನನಗೆ ಅಂತಲ್ಲ, OBC ಅವ್ರಿಗೆ ಎಲ್ರಿಗೂ ಕೊಡಬೇಕಿತ್ತು. ಇದನ್ನು ಕೊಟ್ಟಿಲ್ಲ. ಆ್ಯಕ್ಚುಲಿ ಇವ್ರದ್ದೇನೋ ತಪ್ಪಲ್ಲ, ಅದು ಸಮಾಜ ಕಲ್ಯಾಣ ಇಲಾಖೆಯವರು ಮಾಡಬೇಕಂತೆ. ಅವ್ರು ಇನ್ನೂ ಮಾಡಿಲ್ಲ. ಅವ್ರಿಗೆ ಲೆಟ್ರ್ ಕೊಡಬೇಕಂತೆ. ಆ ಲೆಟ್ರನ್ನ ಕೊಟ್ಟು, ನಿಮಗೂ ಏನಾದರೂ ಇದು ತಪ್ಪು ಅಂತ ಅನಿಸಿದ್ರೆ ನೀವು ಬಂದು ನನ್ನ ಜೊತೆ ಹೆಲ್ಪ್ ಮಾಡಿ, ಮತ್ತು ಅಲ್ಲಿಗೊಂದು ಲೆಟರ್ನ ಕೊಡಬೇಕಂತ. ಆ ಲೆಟರ್ಗೆ ಒಂದು ಸಿಗ್ನೇಚರ್ ಹಾಕ್ಕೊಡಿ ಸಾಧ್ಯವಾದರೆ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಾವು MBAಗೆ ಫೀಸ್ ಕಟ್ಟಬೇಕು ಅಂತ ಬಂದಿದ್ವಿ. ಇಲ್ಲಿ ಬಂದು ST SC ಅವ್ರಿಗೆ ಬೇರೆ ರೀತಿ ಇರುತ್ತೆ ಫೀಸು, OBC ಅವ್ರಿಗೆ ಬೇರೆ ರೀತಿ ಅಂತೆ. ಅಂದರೆ ST SC ಅವ್ರಿಗೆ ಅಮೌಂಟು ರೀಫಂಡ್ ಆಗುತ್ತೆ, ಬಟ್ OBC ಅವ್ರಿಗೆ ಯಾರಿಗೂ ಆಗಲ್ಲ. ಇವರು ಒಂದು ಲೆಟರ್ ಬರೆದು ಅದನ್ನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೊಟ್ಟರೆ ಅವ್ರಿಗೆ ಅಮೌಂಟು ರೀಫಂಡ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರು. ಅದರಿಂದ ಅವಳು ಇದನ್ನೆಲ್ಲ ಹೇಳ್ತಾ ಇದ್ದಾಳೆ. ನಾನು 1 ಕಿಲೋಮೀಟರ್ ನಡೆದಿದ್ದೀನಿ ಆಗಲೇ. ಈಗ 2 ಬ್ಯಾಗ್ಗಳನ್ನ ನನ್ನನ್ನು ನೀನು ಬಾ, ಹೋಗೋದ ಏನಾಗಲ್ಲ. ಇಷ್ಟೊಂದೆಲ್ಲ ಆಯ್ತಾ ಇಲ್ಲಿ? ಅದೇ ನನಗೂ ಗೊತ್ತು. ನಾನು ಇವತ್ತೇ ಫಸ್ಟ್ ಬಂದಿರೋದು. ನಾನು ಇಲ್ಲಿ ಕಾಲಿಟ್ಟಿರೋದು ಇವತ್ತೇ. 2 ಬ್ಯಾಗ್ನ ನಂದೊಂದು ಬ್ಯಾಗ್ ಇದೆ, ನಾನು ಎತ್ಕೊಂತೀನಿ. ಈ ಬ್ಯಾಗ್ನ ಕೊಟ್ಬಿಟ್ಟು ಪಾಪ ಎಷ್ಟೋ ದಿನ ಆದ್ಮೇಲೆ ಸಿಕ್ಕವಳಲ್ಲ, ಅದಕ್ಕೆ ಹೊಟ್ಟೆ ಹೊಸ್ಕೊತಾ ಇದೆಯಾ ಇರ್ಲಿ ಅಂತ ಅಷ್ಟೇ. ದಪ್ಪ ಆಗಿದ್ದೀನಿ. ಅದೆಲ್ಲ ಲವ್ ಅಂತಾರಲ್ಲ, ಅದು ಇಲ್ಲಿರುತ್ತೆ, ಮನ್ಸಲ್ಲಿ. ಎಲ್ಲಿ ಮನ್ಸಲ್ಲಿ ಇರುತ್ತೆ. ಸೊ ರೋಡಲ್ಲಿ ಒಬ್ಬರೂ ಇಲ್ಲ, ಇಬ್ಬರೇ ವಿಡಿಯೋ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಏನು ಮಾಡೋದು? ಇಲ್ಲೇ ಬಂದ್ಬಿಟ್ಟು MBA ಅಡ್ಮಿಷನ್ ಆಗ್ಬೋದು ಅಷ್ಟೇ. ಅಯ್ಯೋ ಶಿವ, 32,000 ನಾನು ಹೊಟ್ಟೆ ಎಲ್ಲ ಉರಿದು ಬೆಂಕಿ ಐತೆ. ಏನೂ ಮಾಡೋಕ್ಕಾಗಲ್ಲ, ಓದಬೇಕು ಅಂದರೆ ಇದೆಲ್ಲ ಮಾಡಲೇಬೇಕು. ಮಾಡಬೇಕು. ಆದರೂ 1 ವರ್ಷಕ್ಕೆ 30,000 ಜಾಸ್ತಿ ಆಗಲಿಲ್ಲ. ಮೇಲೆ ಇಟ್ಕೊ ಹಿಂಗೆ. ಕೈ ನೋವು ಬಂದ್ಬಿಡ್ತು. ಬರಬೇಕು. ಬ್ಲಾಗ್ ಮಾಡೋದು ಇದೆಲ್ಲ ಅಭ್ಯಾಸ ಕಣಮ್ಮ. ಏನು ಮಾಡೋಕ್ಕಾಗಲ್ಲ. ಮತ್ತೆ ಇನ್ನೇನು ಸಮಾಚಾರ ಚಂದನ ಅವರೇ? ಏನು ಸಮಾಚಾರ? ಎಲ್ಲ ಮಕ್ಚೋರ. ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ತುಂಬ ಪೋಲಿ ಆಗ್ಬಿಟ್ಟವಳು ಕಣಪ್ಪ ಚಂದನ, ಏನೇನೋ ಮಾತಾಡ್ತಾಳೆ. ಯಾರೋ ಹೇಳಿದ ಡೈಲಾಗ್ ಅದು. ಎಂತ ಗೊತ್ತಾ, ಆಟೋ ಬರ್ತೈತೆ, ಅಡ್ಡೆ ಹಾಕ್ಲಾ? ಬೇಡ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹಿಂಗೆ ಆಗಬೇಕು ಇಲ್ಲ. ತಾನೆ ತಾನೆ ತಂದಾನೆ ತಾನೆ ತಾನೆ
ರೂಪಾರು ಹಾಕ್ಸಿಲ್ಲ ನಾನು. ನೀನೇ ಹೋಯ್ತಲ್ಲೇ ಇದಕ್ಕೊಂದು 35,000 ಹಾಕ್ಬೇಕಾ? ಅವಳನ್ನೇ ಬರ್ತಾಯಿತ್ತು ನನ್ನ ಫೋನ್. ರಾತ್ರಿ ತಾನೇ ಅನ್ಕೊಂಡೆ, ಒಂದ್ಸಲನೂ ಹೊಡೆದೋಗಿಲ್ಲ ನನ್ನ ಫೋನು ಅಂತ. ಅಳ್ಬೇಡ 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 ಪಾಪ. ಹೊಟ್ಟೆನೇ ಉರಿತೈತೆ ಅನ್ಕೋ. ಅಷ್ಟೊಂದು ಕಲ್ಲು ಗಟ್ಟಿಯಾಗೈತ ರೋಡ್ ಇದು. ನನ್ನ ಫೋನ್ ಹೊಡೆದೋಗೋಷ್ಟು. ಆದ್ರೂ ಚಂದನ ನಿನ್ಗೆ ಹಿಂಗೆ ಆಗ್ಬಾರ್ದಿತ್ತು. ನೀನೇ 2 ಬ್ಯಾಗ್ ಆಗಿದ್ದು. ಬ್ಯಾಗ್ ಇತ್ತಿಲ್ಲ. ನಿನ್ಯಾರು ಡ್ಯಾನ್ಸ್ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಫೋನ್ ಹೊಡೆದೋಯ್ತು. ಬಿಡು, ಆಯಿತು, ಪರವಾಗಿಲ್ಲ, ಹೊಸ ತಗೊಳ್ಬೇಕು. ಅದೇ ನಮ್ಮಪ್ಪ ಬೈತದೆ ಅನ್ಕೋ ಈಗ. ಗಾಯ್ಸ್, ಪಾಪ ಕಂಟೆಂಟ್ ಮಾಡಕ್ಕೆ ಹೋಗಿ ನಂದೇ ಒಂದು ಕಂಟೆಂಟ್ ಆಗೈತಲ್ಲ ಗಾಯ್ಸ್. ಸೊ ನಾವು ಇವತ್ತು ಅಡ್ಮಿಷನ್ ಆಗಬೇಕಿತ್ತು. ದುಡ್ಡು ಇಲ್ದಿರೋ ಕಾರಣ ಆಗಲಿಲ್ಲ. ನನ್ನ ದುಡ್ಡು ಹೋಯ್ತಲ್ಲ ಹೇಳಿ, ಇದ್ದಿದ್ದು ದುಡ್ಡು ಎದೆ ಮೇಲೆ ಎಳ್ಕೊಳಂಗಾಯ್ತಲ್ಲ. ಮತ್ತು 35,000 ಕೊಟ್ಟು ಒಂದು ಫೋನ್ ತಗೋಬೇಕಾದ್ರೆ ಇವಾಗ. ಇನ್ನೂ ತಿಂಡಿ ತಿಂದಿಲ್ಲ. ತಿಂಡಿ ತಿನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಫೋನೇ ಹೊಡೆದೋಯ್ತು. ಹಲೋ. ಸೊ ಇವಾಗ ತಿಂಡಿ ಮಾಡೋಕ್ಕೆ ಹೋಗಬೇಕು. ತಿಂಡಿ ಮಾಡಿಕೊಂಡು ಅವಳದ್ದೇನೋ ಒಂದು ವಿಡಿಯೋ ಪ್ರಮೋಷನ್ ಶೂಟ್ ಇತ್ತು, ಅದೊಂದು ಮುಗಿಸ್ಕೊಂಡು ಹಾಗೆ ಮನೆಗೆ ಹೋಗ್ತೀವಿ. ಲೊಕೇಶನ್ ಹತ್ರ ಬಂದ್ವಿ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಅದೇನಂತ ಸಿಕ್ಬಿಟ್ಲ ಇವತ್ತು, ಏನೂ ತಿನ್ನೋಕ್ಕಾಗಿಲ್ಲ. ಇವರಿಂದ ಎಲ್ಲ ಆಗಿತ್ತು. ಪ್ರಮೋಷನ್ ವಿಡಿಯೋ ಅಂತ ಹೋದ್ವಿ, ಅದಂತೂ ಏನು ತಿಂದು ಇಲ್ಲ, ಏನೂ ಇಲ್ಲ. ಅದೊಂದು ಫ್ರೆಂಚ್ ಫ್ರೈಸು, ಅದಾದಮೇಲೆ ಅದೆಲ್ಲ ಎಷ್ಟಿಷ್ಟೇ ಕೊಟ್ಟಿದ್ದು. ಈ ಮೂಲೆಗೂ ಆಗಲಿ, ಈ ಮೂಲೆಗೂ ಆಗಲ್ಲ. ಬೆಳಗ್ಗೆಯಿಂದ ತಿಂಡಿ ಅನ್ನೋ ಪದ ಬಿಟ್ಟು ತಿಂಡಿನೇ ತಿಂದಿಲ್ಲ. ಪದ ತಿಂದಿದ್ದೀವಿ ಅಷ್ಟೇ, ಇನ್ನೊಂದು ಸಲ ಹೇಳಿದ್ದೀವಿ. ಸೊ ಇಷ್ಟೇ. ಇನ್ನೊಂದು ಸಲ ಯಾವಾಗಲಾದರೂ ಸಿಗೋದ ಸ್ವಲ್ಪ ಕಟ್ ಮಾಡ್ಬಿಟ್ಟು ನಾನಿವಾಗ ಹೋಗ್ತೀನಿ ಗೊತ್ತಾ, ನಮ್ಮ ನೇಟಿವ್ ಹೋಗ್ತೀನಿ. ಕಾರಣ ಇಷ್ಟೇ, ನಮ್ಗೆ ಬರ್ಡೇ ಇದೆ. ಸೊ ನೈಟ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ಫೋನ್ ಹೊಡೆದೋಗಿ ನೋವಲ್ಲಿದ್ದೀನಿ ನಾನು. ಆ ನೋವಲ್ಲೂ ಇವಳಿಂದ ನನ್ನ ಫೋನ್ ಹೊಡೆದೋಗಿರೋದು. ಅರ್ಧ ಖರ್ಚು ಕೊಡ್ಬೇಕು ನನಗೆ. ಏನಿಲ್ಲ ಬಿಡು, ಬೇಜಾರು ಮಾಡ್ಕೋಬೇಡ ಆಯ್ತಾ. ನಾನಿದ್ದೀನಿ, ಇನ್ನೊಂದ್ಸಲ ಸಿಕ್ತಾಗ ನಾನು ಸೊ ಇನ್ನೊಂದ್ಸಲ ಯಾವಾಗಲಾದರೂ ಸಿಗೋದ. ಇದೊಂದು ವಿಡಿಯೋ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀರ. ದಯವಿಟ್ಟು ಸ್ಮೈಲಿ ಗರ್ಲ್ಸ್ ನನ್ನ ಅಕೌಂಟ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ನ ತಪ್ಪದೆ ಫಾಲೋ ಮಾಡಿ. ಥ್ಯಾಂಕ್ ಯು.